ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ ಪ್ರಕಟ ಆಗಿದೆ. ನಾನು ಕೂಡ ಬೆಂಗಳೂರು ವಿಭಾಗದ HSTR ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಹೊಸ ಪಠ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಯಾಕಂದರೆ ನಾವು ಈಗ ಆಲ್ರೆಡಿ ಹಳೆ ಪಠ್ಯಕ್ರಮವನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಅದಕ್ಕೂ ನಿನ್ನೆ ದಿನ ಬಿಟ್ಟಿರುವಂತಹ ಹೊಸ ಪಠ್ಯಕ್ರಮಕ್ಕೂ ಏನು ವ್ಯತ್ಯಾಸ ಇದೆ, ನಾವು ಯಾವುದನ್ನು ಜಾಸ್ತಿ ಒತ್ತು ಕೊಟ್ಟು ಓದಬೇಕು, ಯಾವುದನ್ನು ಕೈ ಬಿಟ್ಟಿದ್ದಾರೆ, ಆ ಕೈ ಬಿಟ್ಟಿರೋಂತಹ ಸಿಲೆಬಸ್ಸು ಎಕ್ಸಾಮಲ್ಲಿ ಬರೋದಿಲ್ವಾ, ಇಂತಹ ಪ್ರಶ್ನೆಗಳಿಗೆ ಹಾಗೆ ಇರೋಂತಹ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ವಿಡಿಯೋ. ಓಕೆನಾ. ಸಿಲೆಬಸ್ ಕಾಪಿ ಇಲ್ಲಿ ಹಾಕಿದ್ದೀನಿ ನೋಡಿ. 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಭಾಷೆಯ ಸಹ ಶಿಕ್ಷಕರು ಹುದ್ದೆಗೆ ಈ ಒಂದು ಪಠ್ಯಕ್ರಮವನ್ನು ಅನುಸರಿಸಿ ನಾವು ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ. ಮೊದಲ ಭಾಗ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರುವಂಥದ್ದು ಪಂಪ ಪೂರ್ವ ಯುಗ ಮತ್ತು ಪಂಪ ಯುಗದ ಸಾಹಿತ್ಯ ಹಾಗೂ ಸ್ವರೂಪ ಕವಿಗಳು. ನೆಕ್ಸ್ಟ್ ಹರಿಹರ ಯುಗ, ಹರಿಹರ ಯುಗದ ವಚನಕಾರರು, ಹರಿಹರ ಯುಗದ ಕವಿಗಳು, ಹರಿಹರ ಯುಗದ ಚಂಪು ಕವಿಗಳು. ಅದರ ನೆಕ್ಸ್ಟು ಕುಮಾರವ್ಯಾಸ ಯುಗ, ಕುಮಾರವ್ಯಾಸ ಯುಗದ ವೈದಿಕ ಸಾಹಿತ್ಯ ಮತ್ತು ಕವಿಗಳು, ದಾಸ ಸಾಹಿತ್ಯ, ಮೈಸೂರು ಅರಸರ ಕಾಲದ ಕವಿಗಳು, ಜೈನ ಕವಿಗಳು, ವಚನ ಸಾಹಿತ್ಯ. ಈ ವಿಭಾಗೀಕರಣ ಯಾರು ಹೇಳಿರೋಂಥದ್ದು ಹೇಳಿ, ತಸು ಶ್ಯಾಮರಾಯರು ಕೊಟ್ಟಿರುವಂಥ ವಿಭಾಗೀಕರಣ. ಇನ್ನು ನೆಕ್ಸ್ಟು ಆಧುನಿಕ ಯುಗದಲ್ಲಿ ಆರಂಭಿಕ ಕಾಲ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ, ಸ್ತ್ರೀವಾದಿ, ಈ ಎಲ್ಲ ಕಾಲಘಟ್ಟಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಜೊತೆಗೆ ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಇದಿಷ್ಟು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಗೊಂದಲ ಮೂಡೋಂಥದ್ದು ಏನು ಅಂದರೆ, ಇಲ್ಲಿ ಹೊಸಗನ್ನಡದಲ್ಲಿ ಸಾಹಿತ್ಯ ಪ್ರಕಾರಗಳು ಕೇಳಿದ್ದಾರೆ, ಹಾಗಂದರೆ ಹಳಗನ್ನಡದಲ್ಲಿ ಬರುತ್ತಲ್ಲ ಆ ಒಂದು ಸಾಹಿತ್ಯ ಪ್ರಕಾರಗಳ ಬಗ್ಗೆ ಕೇಳೋದಿಲ್ವಾ ಅಂತಂದರೆ ಕೇಳ್ತಾರೆ. ಯಾಕಂದರೆ ಸಂಪೂರ್ಣವಾಗಿ ಒಂದು ಕಾಲಘಟ್ಟವನ್ನು ಕೇಳಿದ್ದಾರೆ ಅಂತಂದರೆ ಅಲ್ಲಿ ಸಾಹಿತ್ಯ ಪ್ರಕಾರಗಳು ಇನ್ಕ್ಲೂಡ್ ಆಗಿರ್ತಾವಲ್ವಾ. ಹಾಗಾಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೂ ನಾವು ಅದ್ರ ಬಗ್ಗೆನೂ ಗಮನ ವಹಿಸಿ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ಓದ್ಕೊಬೇಕು. ಈ ಒಂದು ಪಾರ್ಟ್ಗೆ ಒಂದು ಒಳ್ಳೆ ಬುಕ್ ಅಂದರೆ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ. ನೋಡಿ, ಈಗ ನೀವು ಆ ಬುಕ್ಸ್ನ ನಾನು ಏನೂ ಓದಿಲ್ಲ ಅಂದ್ಕೊಂಡು ತೊಗೊಂಡು ಕೂತ್ಕೊಂಬೇಡಿ. ಯಾಕಂದರೆ ತುಂಬ ಒಳ್ಳೆ ಬುಕ್ಕೇ, ಆದರೆ ಒಂದೇ ಒಂದು ಪಾರ್ಟ್ಗೆ ಒಂದು ಬುಕ್ ಓದ್ತೀನಿ ಅಂದರೆ ಸಮಯ ವ್ಯರ್ಥ ಆಗುತ್ತೆ. ಇರೋದೇ 60 ದಿನ ಅಲ್ವಾ. ಹಾಗಾಗಿ ಏನು ಮಾಡ್ತೀರಾ ಅಂದರೆ ಮೇನ್ ಏನೇನು ಪಾಯಿಂಟ್ಸ್ ಇವಾಗ ಇಲ್ಲಿ ಕೊಟ್ಟಿದ್ರಲ್ವ ಸಿಲೆಬಸ್ಸಲ್ಲಿ, ಸ್ವಲ್ಪ ಅದ್ರ ಕಡೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ಪರವಾಗಿಲ್ಲ, ಇನ್ನೊಂದು ಸತಿ ಓದ್ಕೊಳ್ಳಿ, ಟೈಮ್ ಇರುತ್ತೆ, ಓದಿದ ತಕ್ಷಣ ನೆನಪಾಗುತ್ತೆ. ಏನು ಓದೇ ಇಲ್ಲ, ಈ ಒಂದು 60 ದಿನದಲ್ಲಿ ನಾನು ಮತ್ತೆ ಓದಬೇಕು ಅಂತ ಅಂದರೆ ನೀವು ಯೂಟ್ಯೂಬಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ತುಂಬ ಜನ ತುಂಬ ಚೆನ್ನಾಗಿ ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ. ನಾನು ಅಂದೆ ಅಂತ ಹೇಳ್ತಾ ಇಲ್ಲ, ನಾನು ಹಾಕಿದ್ದೀನಿ, ಮುಂದೆನೂ ಹಾಕ್ತೀನಿ. ನಿಮಗೆ ಯಾವುದು ಕನ್ವೀನಿಯೆಂಟಾಗಿ ನಿಮಗೆ ಅರ್ಥ ಆಗುತ್ತಲ್ವ ಅಂಥವ್ರ ಕ್ಲಾಸ್ಗಳನ್ನು ನೀವು ವಾಚ್ ಮಾಡಿಕೊಂಡು ಒಂದು 2-3 ಸಲ ನೋಡಿ ಕೇಳಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ನೆನಪಿರುತ್ತೆ. ಮತ್ತು ನೀವು ಓದ್ಕೊಬೇಕಾಗುತ್ತೆ ಮೇನ್ ಪಾಯಿಂಟ್ನ. ಸಂಪೂರ್ಣ ಬುಕ್ಸ್ ಓದೋದಕ್ಕೆ ಇವಾಗ ಮಾತ್ರ ಕೂತ್ಕೊಬೇಡಿ. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ನಿಮಗೆ. ಯಾಕಂದರೆ ಸಂಪೂರ್ಣ ಬುಕ್ಸ್ನ ಓದೋದಕ್ಕಾಗೋದಿಲ್ಲ. ಅಕಸ್ಮಾತ್ ಓದ್ತೀನಿ ಅಂದ್ರೂ ಒಂದು ಬುಕ್ಕಿಗೆ ಏನಿಲ್ಲ ಅಂದರೂ ಒಂದು 20 ದಿನ ತೊಗೊಂಡ್ಬಿಡುತ್ತೆ ಸಂಪೂರ್ಣವಾಗಿ ಓದಿ ನಾನು ಅರ್ಥ ಮಾಡ್ಕೋತೀನಿ ಅಂದರೆ. ಬರೀ ಕವಿಗಳ ಲಿಸ್ಟ್ ಥರ ಇರುತ್ತಲ್ವ ಬುಕ್ಕಲ್ಲಿ, ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ಹಾಗಾಗಿ ನೀವು ಬುಕ್ಸ್ನ ಇವಾಗ ಓದೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಓದುತ್ತಾ ಏನನ್ಸುತ್ತೆ ನಿಮಗೆ ಅಂದರೆ, ಇನ್ನೂ ಇಷ್ಟೊಂದು ಮಾಹಿತಿ ಇದೆಯಾ, ನಾನು ಯಾವಾಗ ಓದಿ ಮುಗಿಸೋದು, ಇನ್ನೂ ಅಷ್ಟೊಂದು ಟಾಪಿಕ್ ಇದೆ, ಅದೆಲ್ಲ ಯಾವಾಗ ಕವರ್ ಮಾಡೋದು ಅಂತ ಭಯ ಶುರುವಾಗ್ಬಿಡುತ್ತೆ. ಆ ಭಯದಲ್ಲಿ ಓದಿರೋದು ಯಾವುದು ತಲೆಯಲ್ಲೇ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಲ್ರೆಡಿ ಓದಿ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಹಾಕಿರ್ತಾರಲ್ವ, ಅದನ್ನು ತುಂಬ ಚೆನ್ನಾಗಿ ಜೆನ್ಯೂನ್ ಅಂತ ಯಾವುದು ಅನಿಸುತ್ತೋ ಅದನ್ನು ಮಾತ್ರ ಫಾಲೋ ಮಾಡಿ. ಓಕೆನಾ. ಸರಿ, ನೆಕ್ಸ್ಟ್ 2ನೇ ಪಾರ್ಟಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಂತ ಇದೆ. ಇದರಲ್ಲಿ ಭರತನ ನಾಟ್ಯಶಾಸ್ತ್ರ, ಅಲಂಕಾರ, ರೀತಿ ಪ್ರಸ್ಥಾನಗಳು, ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವವಾದಿಗಳು, ಕವಿ ಕಾವ್ಯ ಸಹೃದಯ, ಕಾವ್ಯ ಲಕ್ಷಣಗಳು, ಕವಿತೆಯ ಆಕರ ಪರಿಕರಗಳು, ಕಾವ್ಯ ಪ್ರಯೋಜನ, ರಸ, ಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿ, ಗುಣೀಭೂತ ವ್ಯಂಗ್ಯ, ವ್ಯಂಜನ ವಿಚಾರ, ಭಾವ ವಿಭಾವ ಅನುಭಾವ, ರಸಾನುಭವ, ರಸಪ್ರಭೇದ, ಶಾಂತರಸ, ಔಚಿತ್ಯ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳು. ಇದು ಕೂಡ ಏನು ಬದಲಾವಣೆ ಮಾಡದೆ ಲಾಸ್ಟ್ ಟೈಮಲ್ಲಿ ಏನು ಕೊಟ್ಟಿದ್ದಾರಲ್ವ ಅದೇ ಸಿಲೆಬಸ್ನ ಕೊಟ್ಟಿದ್ದಾರೆ. ಆದರೆ ಲಾಸ್ಟ್ ಟೈಮಲ್ಲಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಬಗ್ಗೆ ಕೇಳಿರಲಿಲ್ಲ, ಇಲ್ಲಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಕೂಡ ಕೇಳಿದ್ದಾರೆ. ಇದು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಓದೋದಕ್ಕೆ ಎಷ್ಟು ಸುಲಭ ಅಂತ ಅನಿಸುತ್ತೋ ಅದಕ್ಕಿಂತ ಸ್ವಲ್ಪ ಕ್ಲಿಷ್ಟವಾಗಿರುವಂತಹ ಟಾಪಿಕ್ ಇದು, ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ. ಯಾಕಂದರೆ ಇಲ್ಲಿ ಬರೋಂತಹ ಈ ವ್ಯಾಖ್ಯಾನಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದೇ ಒಂದು ಸ್ವಲ್ಪ
ಚಾಲೆಂಜಿಂಗ್ ಮ್ಯಾಟರ್. ಯಾಕಂದರೆ ಎಲ್ಲನೂ ಸೇಮ್ ಒಂದೇ ಥರನೇ. ಕಾವ್ಯದ ಬಗ್ಗೆ ಮಾತಾಡಿದ್ದಾರೆ, ಔಚಿತ್ಯದ ಬಗ್ಗೆ ಮಾತಾಡಿದ್ದಾರೆ, ರೀತಿ ಬಗ್ಗೆ ಮಾತಾಡಿದ್ದಾರೆ. ಒಂದೇ ಪ್ಯಾಟ್ರನ್ನಲ್ಲೇ ಓದಿದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ತುಂಬ ದೊಡ್ಡ ಸಿಲೆಬಸ್ ಅಂತ ಹೇಳ್ತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಓದಿ. ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ತೀನಂ ಶ್ರೀಕಂಠಯ್ಯ ಅವ್ರ ಬುಕ್ಕು ತುಂಬಾ ಚೆನ್ನಾಗಿದೆ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ VM ಇನಾಂದಾರ್ ಇವ್ರ ಬುಕ್ ಚೆನ್ನಾಗಿದೆ ನೋಡಿ. ನಾನು ರೆಫರ್ ಮಾಡಿ ಆಮೇಲೆ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಸುಮ್ಮನೆ ಯಾವುದೋ ಬುಕ್ ನೋಡ್ಕೊಂಡು ನಿಮ್ಗೆ ಹೇಳೋದಿಲ್ಲ. ಈಗ ಮೇನ್ ಪಾಯಿಂಟ್ಸ್ ಯಾವುದಿದೆಯಲ್ವ ಅದ್ರ ಕಡೆ ಗಮನ ಕೊಡಿ. ಇದ್ರ ಬಗ್ಗೆನೂ ಕ್ಲಾಸ್ ಮಾಡಿದ್ದೀನಿ ಈಗ ಆಲ್ರೆಡಿ, ಒಂದು ಸತಿ ನೋಡಿ ಬೇಕಿದ್ರೆ. ಈ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ಈ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ಹಾಕ್ತೀನಿ. 60 ದಿನದಲ್ಲಿ ನಾನು ಏನೆಲ್ಲ ನಿಮಗೆ ಹೇಳ್ಬೋದಲ್ವ ಆ ಎಲ್ಲ ಮಾಹಿತಿನ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಿಲೆಬಸ್ಸು ಗೊತ್ತಾಯಿತು. ನೆಕ್ಸ್ಟು ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತಲೂ ಹೇಳಿದೆ ಪಾರ್ಟ್ 2ಗೆ. ಇನ್ನು ನೆಕ್ಸ್ಟು ಪಾರ್ಟ್ 3ನಲ್ಲಿ ಹೊಸಗನ್ನಡ ಮತ್ತು ಹಳಗನ್ನಡ ವ್ಯಾಕರಣ. ಈ ಒಂದು ಗ್ರಾಮರ್ಗೆ ನಾನು ಪರ್ಸ್ನಲಿ ಅಧ್ಯಯನ ಮಾಡೋಂಥದ್ದು ಮೈಸೂರು ವಿಶ್ವವಿದ್ಯಾಲಯದ ಪ್ರಕಟಣೆಗಳ ವ್ಯಾಕರಣಗಳೆಲ್ಲ ತುಂಬಾ ಆನ್ಲೈನಲ್ಲಿ PDF ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನೋಡ್ಕೋತಾ ಇರ್ತೀನಿ. ಅದು ಬಿಟ್ಟು ನನ್ನ ಹತ್ರ ಶಬ್ದಮಣಿ ದರ್ಪಣ ಇದೆ, ಈಶ್ವರಪ್ಪ ಅವರು ಬರೆದಿರುವಂತಹ ಕನ್ನಡ ವ್ಯಾಕರಣ ಬುಕ್ ಇದೆ, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲವೊಂದಿಷ್ಟು ಬುಕ್ಸ್ಗಳನ್ನ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಬುಕ್ಸ್ಗಳನ್ನ ತೊಗೊಂಡಿದ್ದೀನಿ. ಅದೆಲ್ಲವನ್ನು ನಾನು ಆಗಾಗ ನೋಡ್ತಾ ಇರ್ತೀನಿ. ಹಾಗಾಗಿ ಒಂದು ಬುಕ್ಕು ಅಂತ ನಾನು ಇದಕ್ಕೆ ರೆಫರ್ ಮಾಡೋದಿಲ್ಲ. ನಿಮಗೆ ಯಾವುದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೋ ಅಥವಾ ಇದಕ್ಕೆ ನೀವು ಆನ್ಲೈನಲ್ಲೇ ಅಥವಾ ಯೂಟ್ಯೂಬಲ್ಲೇ ಕ್ಲಾಸ್ ನೋಡಿಕೊಂಡ್ರು ನಡೆಯುತ್ತೆ. ಇದು ಗ್ರಾಮರ್ ಒಂದು ಥರ ಮ್ಯಾಥಮೆಟಿಕ್ಸ್ ಥರ ಅಲ್ವಾ. ಹಾಗಾಗಿ ನೀವು ನೋಡಿ ಮಾಡಿ ಕಲಿಬೇಕು. ಪ್ರೈಮರಿ ಮಕ್ಕಳಿಗೆ ನಲಿ ಕಲಿ ಇದೆಯಲ್ವ, ಆ ಥರ ಈ ಗ್ರಾಮರ್ನ ನಾವು ಕೂಡ ಕಲ್ತ್ಕೊಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ವಿಷಯಾಂಶಗಳಿದ್ದಾವೆ ಅಂತಂದರೆ ಅಕ್ಷರ ಪ್ರಕರಣ, ನೆಕ್ಸ್ಟು ಸಂಧಿ ಪ್ರಕರಣ. ಸಂಧಿ ಪ್ರಕರಣದಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ, ದ್ವಿತ್ವ, ಶಿಥಿಲ ದ್ವಿತ್ವ. ನೆಕ್ಸ್ಟು ದೇಸಿ ಶಬ್ದ ಪ್ರಕರಣದಲ್ಲಿ ಮೂಲ ಶಬ್ದಗಳು, ನಿಷ್ಪನ್ನ ಶಬ್ದಗಳು, ಕೃದಂತ, ತದ್ದಿತಾಂತ, ಸಮಾಸಗಳು. ಇನ್ನು ಅನ್ಯ ದೇಶೀಯ ಪ್ರಕರಣದಲ್ಲಿ ಸಮಸಂಸ್ಕೃತ, ತತ್ಸಮ, ತದ್ಭವ, ಪ್ರಾಕೃತ. ನಾಮಪದ ಪ್ರಕರಣದಲ್ಲಿ ನಾಮಪದ, ಲಿಂಗ, ವಚನ, ವಿಭಕ್ತಿ, ಆಗಮಗಳು. ಕ್ರಿಯಾಪದ ಪ್ರಕರಣದಲ್ಲಿ ಕ್ರಿಯಾರೂಪಗಳು, ಅಪೂರ್ಣ ಕ್ರಿಯಾಪದಗಳು. ನೆಕ್ಸ್ಟ್ ಅವ್ಯಯ ಪ್ರಕರಣದಲ್ಲಿ ಅವ್ಯಯ ವಿಧಗಳು. ಪ್ರಯೋಗ ಪ್ರಕರಣದಲ್ಲಿ ವಿಭಕ್ತಿ ಪಲ್ಲಟ, ವಚನ ಪಲ್ಲಟ, ವಿಶೇಷಣದ ಪ್ರಯೋಗ, ಕ್ರಿಯಾಪದ ಪ್ರಯೋಗ, ಅವ್ಯಯ ಪ್ರಯೋಗ, ದ್ವಿರುಕ್ತಿ. ನೆಕ್ಸ್ಟ್ 4ನೇ ವಿಭಾಗ ಅಥವಾ 4ನೇ ಕಾಲಮಲ್ಲಿ ಛಂದಸ್ಸಿನ ಬಗ್ಗೆ ಕೇಳಿದರೆ ಗಣ, ಪ್ರಾಸ, ಯತಿಗಳ ಬಗ್ಗೆ. ವರ್ಣವೃತ್ತಗಳು, ಸಮವೃತ್ತ, ಅರ್ಧ ಸಮವೃತ್ತ. ಮಾತ್ರಾಗಣದಲ್ಲಿ ಷಟ್ಪದಿ, ಕಂದ, ರಗಳೆ. ಅಂಶಗಣದಲ್ಲಿ ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಏಳೆ, ಸಾಂಗತ್ಯ. ಇದಕ್ಕೆ ಒಂದೊಳ್ಳೆ ಬುಕ್ ಬೇಕು ಅಂತಂದರೆ ಕನ್ನಡ ಛಂದಸ್ಶಾಸ್ತ್ರ, SR ಮಳಗಿ. ಫುಲ್ ಡೀಟೇಲಾಗಿ ಇನ್ ಡೆಪ್ತಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ. ಈಗ ಬುಕ್ನ ಪರ್ಚೇಸ್ ಮಾಡೋ ಹಂಗಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಈಗ ಅದೇ ಮೇನ್ ಪಾಯಿಂಟ್ಗಳನ್ನ ನೀವು ಅದರಲ್ಲಿ ನೋಡ್ಕೊಬೋದು, ಸಂಪೂರ್ಣವಾಗಿ ಓದೋದಕ್ಕೆ ಆಗೋದಿಲ್ಲ. ಆದರೆ ಇವೆಲ್ಲವೂ ಇನ್ಕ್ಲೂಡ್ ಆಗಿರೋಂಥ ಒಂದು ಬುಕ್ನ ಕೊನೆಯದಾಗಿ ಹೇಳ್ತೀನಿ. ನೆಕ್ಸ್ಟ್ 5ನೇ ಟಾಪಿಕಲ್ಲಿ ಅಲಂಕಾರಗಳು ಅಂತ ಇದಾವೆ ನೋಡಿ. ಶಬ್ದಾಲಂಕಾರ, ಇದರಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ನೆಕ್ಸ್ಟ್ ಅರ್ಥಾಲಂಕಾರ, ಉಪಮ, ರೂಪಕ, ದೀಪಕ, ದೃಷ್ಟಾಂತ, ಉತ್ಪ್ರೇಕ್ಷೆ, ಅರ್ಥಾಂತರನ್ಯಾಸ, ಶ್ಲೇಷ, ಸ್ವಭಾವೋಕ್ತಿ. ಇದಿಷ್ಟು 5 ಕಲಂ 5 ವಿಭಾಗದಲ್ಲಿ ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಕಾಪಿ ಇದಿಷ್ಟನ್ನೇ ಕೇಳ್ತಾರೆ. ಆದರೆ ಲಾಸ್ಟ್ ಸತಿ 6ನೇ ವಿಭಾಗದಲ್ಲಿ 6ನೇ ಕಲಮಲ್ಲಿ ಭಾಷಾ ಬೋಧನೆಯ ತತ್ವಗಳು ಅಂತ BEdಗೆ ಸಂಬಂಧಪಟ್ಟಿರುವಂತಹ ಒಂದು ಟಾಪಿಕ್ನ ಇಟ್ಟಿದ್ರು. ಈಗ ಅದ್ರ ಬಗ್ಗೆ ಕೊಟ್ಟಿಲ್ಲ. ಹಾಗಂದರೆ ಕೇಳೋದಿಲ್ವಾ? ಈ ಒಂದು ಪ್ರಶ್ನೆಗೆ ಖಡಾಖಂಡಿತವಾಗಿ ಕೇಳೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಹುದ್ದೆ ವಹಿಸ್ತಾ ಇರೋದೇ ಶಿಕ್ಷಕ ನೇಮಕಾತಿ ಅಲ್ವಾ. ಶಿಕ್ಷಕರು ಯಾರು? ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸೋಂಥವ್ರು. ಇದಕ್ಕೆ ಬೇಕಾಗಿರೋಂಥ ಎಲ್ಲ ಸಿದ್ಧತೆಗಳನ್ನು ಪ್ರಶಿಕ್ಷಣಾರ್ಥಿಗಳಾಗಿ ನಾವು ಅಲ್ಲಿ ಕಲ್ತಿರ್ತೀವಲ್ವ. ಸೊ ಹಾಗಾಗಿ ಇಲ್ಲಿ ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ ಅಂದ್ರೂ ಕೂಡ ಅವ್ರು ಕೇಳ್ತಾರೆ, ಇಲ್ಲಿ ಸಿಲೆಬಸ್ ಕಾಪಿಲಿ ಕೊಟ್ಟಿಲ್ಲ ಹಾಗಾಗಿ ಬೇಡ ಅಂತ ನೀವು ಅದನ್ನು ಕೈ ಬಿಡಬೇಡಿ. ಯಾಕಂದರೆ ವಿದ್ಯಾರ್ಹತೆಯಲ್ಲಿ BEd ಅಂತ ಯಾಕೆ ಕೊಟ್ಟಿದ್ದಾರೆ ಅದೊಂದು ಸ್ವಲ್ಪ ನೀವು ಗಮನ ವಹಿಸಬೇಕು. ಹಾಗಾಗಿ ಈ ಭಾಷಾ ಬೋಧನೆಯ ತತ್ವಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಬೇಕಿದ್ರೆ ಇದನ್ನು ತುಂಬ ಲಿಮಿಟೆಡ್ ಸ್ವಲ್ಪ ನೋಡಿಕೊಂಡ್ರೂ ಅರ್ಥ ಆಗ್ಬಿಡುತ್ತೆ ನನ್ನ ಪ್ರಕಾರ ಇದು. ಹಾಗಾಗಿ ಕನ್ನಡಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಹೆಂಗೋ ಗೊತ್ತಿಲ್ಲ. ಬಟ್ ಕನ್ನಡದ್ದು ತುಂಬ ಕಷ್ಟ ಅಂತ ಏನಿಲ್ಲ, ಹಾಗಂತ ತುಂಬ ಈಸಿ ಅಂತಲೂ ಹೇಳೋದಿಲ್ಲ. ಸರಳವಾಗಿದೆ, ಓದಿದ ತಕ್ಷಣ ಅರ್ಥ ಆಗುತ್ತೆ, ಆ ಥರ ಇದೆ. ಭಾಷಾ ಕೌಶಲ್ಯಗಳು, ಕನ್ನಡ ಭಾಷೆಯ ಪಠ್ಯಕ್ರಮ ಯಾವ ಥರ ಇರಬೇಕು, ಪಾಠ ಯೋಜನೆ, ಕ್ರಿಯಾ ಸಂಶೋಧನೆ, ಆಮೇಲೆ ಮೌಲ್ಯಮಾಪನದ ಬಗ್ಗೆ,
ಭಾಷಾ ಕಲಿಕೆ ಬಗ್ಗೆ ಮತ್ತು ಭಾಷೆಯ ಉಗಮ, ಅದರ ಸ್ವರೂಪ, ಬೋಧನೋಪಕರಣಗಳು, ಮುಖ್ಯವಾಗಿ ಇದು ಬೋಧನೋಪಕರಣಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು, ಭಾಷಾ ಪ್ರಯೋಗಾಲಯ ಯಾವ ಥರ ಇರಬೇಕು, ಭಾಷಾ ಚಟುವಟಿಕೆ ಯಾವ ರೀತಿ, ಮಕ್ಕಳಿಗೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಇದನ್ನು ಕೇಳ್ತಾರೆ, ಅದೇ ಸಿಲೆಬಸಲ್ಲಿ ಯಾಕೆ ಕೊಟ್ಟಿಲ್ವೋ ಗೊತ್ತಿಲ್ಲ. ಓಕೆ, ಇದಿಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಹೊಸ ಪಠ್ಯಕ್ರಮ. ನೋಡಿ, ಹಳೆ ಪಠ್ಯಕ್ರಮಕ್ಕೂ ಹೊಸ ಪಠ್ಯಕ್ರಮಕ್ಕೂ ಏನು ವ್ಯತ್ಯಾಸ ನನಗೆ ಅಷ್ಟಾಗಿ ಕಾಣಲಿಲ್ಲ. ಹಳೆಯದು ಒಂದು ಏನು ಅಂದರೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಕೇಳಿರಲಿಲ್ಲ, ಈ ಸತಿ ಕೇಳಿದ್ದಾರೆ. ಇನ್ನು ಭಾಷಾ ಬೋಧನೆ ತತ್ವಗಳು ಆಗ ಕೇಳಿದ್ರು, ಈಗ ಕೊಟ್ಟಿಲ್ಲ. ಹಾಗಂತ ನೀವು ಕೈ ಬಿಡಬೇಡಿ. ಪದೇ ಪದೇ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಒಂದು ಸ್ವಲ್ಪ ಕಾಮನ್ನಾಗಿ ನೀವು ಯೋಚನೆ ಮಾಡಿದ್ರೆ ಈ ಟಾಪಿಕ್ ಕೇಳಿಲ್ಲ ಅಂದರೂ ನಾವು ಓದಬೇಕಾ ಬೇಡವಾ ಅಂತ ನಿಮಗೆ ಅರ್ಥ ಆಗುತ್ತೆ. ಟೀಚರ್ ಆಗ್ತಿದ್ದೀವಿ ಅಂತಂದರೆ ಅದು ಅವಶ್ಯಕತೆ ಇದೆ ಅಂತ ಅಲ್ವಾ. ಸರಿ, ಮತ್ತು ನಿನ್ನೆ ದಿನ ನಾನು ನೋಟಿಫಿಕೇಷನ್ ಬಗ್ಗೆ ಮಾತಾಡಿದೆ ಅಲ್ವಾ, ಅದು ಬೆಂಗಳೂರು ವಿಭಾಗದ್ದು. ನಾನು ಅದನ್ನು ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕಂದರೆ ಅಧಿಸೂಚನೆಯಲ್ಲೇ ಇದೆ ಅಲ್ವಾ ಬೆಂಗಳೂರು ಅಂತ. ಸೊ ಹಾಗಾಗಿ ನಾನೇನು ಹೇಳಿಲ್ಲ. ಆದರೆ ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅಪ್ಲಿಕೇಶನ್ ರಿಲೀಸ್ ಆದಾಗ ನಾವು ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಯಾವ ಜಿಲ್ಲೆಯಲ್ಲಿ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀವಿ ಅಂತ ಆದ್ಯತೆಗಳು ಅಂತ ಕೊಡ್ತಾರೆ. ನೀವು ಲಾಸ್ಟ್ ಟೈಮ್ GPSTRಗೆ ಅಪ್ಲಿಕೇಶನ್ ಹಾಕಿದರೆ ಗೊತ್ತಿರುತ್ತೆ ನಿಮಗೆ. ಮೊದಲ ಆದ್ಯತೆ ಈ ಒಂದು ವಿಭಾಗದಲ್ಲಿ ಯಾವ ಜಿಲ್ಲೆ ಕೊಡ್ತೀರಾ ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ನಂದಾಗಿದ್ದರೆ ಬೆಂಗಳೂರು ನಗರ ಜಿಲ್ಲೆಗೆ ಫಸ್ಟ್ ಪ್ರಿಫರೆನ್ಸು, ಸೆಕೆಂಡು ಬೆಂಗಳೂರು ಗ್ರಾಮಾಂತರಕ್ಕೆ ಹಾಕ್ಕೊಂಡು, ಮೂರನೇ ಪ್ರಿಫರೆನ್ಸು ತುಮಕೂರಿಗೆ ಹಾಕೋತೀನಿ. ಅಂದರೆ ಒಂದೇ ವಿಭಾಗ, ಬೆಂಗಳೂರು ವಿಭಾಗದಲ್ಲೇ ಇಂತಿಷ್ಟು ಜಿಲ್ಲೆಗಳಿಗೆ ನಾನು ಅಪ್ಲೈ ಆಗ್ತೀನಿ ಅಂತ ನಾನು ಫಸ್ಟ್ ಯಾವ ಪ್ರಿಫರೆನ್ಸ್ ಕೊಟ್ಟಿರ್ತೀನಲ್ವ ಅದೇ ಯಾವಾಗಲೂ ಫೈನಲೈಸ್ ಆಗೋದು. ನಮ್ಮ ಮೆರಿಟ್ ಲಿಸ್ಟು ಅದೇ ಜಿಲ್ಲೆಯ ಮೂಲಕನೇ ಬರೋದು. ಯಾವ ವಿಭಾಗದಲ್ಲಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ಈ ವಿಡಿಯೋದಲ್ಲಿ ಹೇಳೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಾನು ಕಳೆದ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಹೇಳಿದ್ದೀನಿ. ನೋಡಿರೋರಿಗೆ ಕೆಲವ್ರಿಗೆ ಅರ್ಥ ಆಗಿರುತ್ತೆ, ಇನ್ನೂ ಕೆಲವ್ರಿಗೆ ಅರ್ಥ ಆಗಿರೋದಿಲ್ಲ. ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಓಕೆ, ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ, ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನು ನೆಕ್ಸ್ಟು ಈ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಪೇಪರ್ಸು, ಯಾವೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ ಪೇಪರ್ಗಳು ನನಗೆ ಸಿಗ್ತಾವಲ್ಲ ಅದೆಲ್ಲ ಡಿಸ್ಕಸ್ ಮಾಡೋಣ. ನಿಮ್ಮ ಹತ್ರನೂ ಕ್ವಶನ್ ಪೇಪರ್ಸ್ಗಳೇನಾದರೂ ಇದ್ದರೆ ಅದನ್ನು ನನಗೆ ಕಳಿಸಿ, ನಾನು ಅದನ್ನು ಸ್ವಲ್ಪ ನೋಡಿ ನಿಮ್ಮ ಜೊತೆ ಮತ್ತೆ ಹಂಚ್ಕೊತೀನಿ, ಅದನ್ನು ವಿತ್ ಆನ್ಸರ್ ಸಮೇತ. ಯಾವುದೇ ಮಲ್ಟಿಪಲ್ ಏನು ಕೇಳಿರ್ತಾರಲ್ವ 4 ಆಪ್ಷನ್, ಯಾವುದು ಬಿಡೋದು ಬೇಡ, ಎಲ್ಲ ಉತ್ತರಗಳನ್ನು ನಾವು ಜಾಲಾಡ್ಬಿಡೋಣ. ಓಕೆನಾ? ಸರಿ, ಥ್ಯಾಂಕ್ ಯು.